ಪ್ರಭಾವಿ ವ್ಯಕ್ತಿಯೊಬ್ಬ ಅಕ್ರಮ ಜಾಗದ ವ್ಯಾಮೋಹಕ್ಕೆ ಸುಮಾರು 26 ಮನೆಗಳ ಸಂಪರ್ಕ ಕಡಿತಗೊಳ್ಳುವ ಸಾಧ್ಯತೆ ಎದುರಾಗಿದೆ. ಶಿವಮೊಗ್ಗದ ಹೊಸನಗರ ತಾಲೂಕಿನ ಆನೆಗದ್ದೆಯ ಯಲ್ಲದ ಕೋಣೆ ಗ್ರಾಮದ ಸರ್ವೆ ನಂಬರ್ 17ರಲ್ಲಿ ಅಕ್ರಮ ಒತ್ತುವರಿಯಿಂದ ರಸ್ತೆ ಸಂಪರ್ಕ ಕಡಿತಗೊಳ್ಳುವ ಸಾಧ್ಯತೆ ಉಂಟಾಗಿದೆ. ಯಲ್ಲದ ಕೋಣೆ ಸಂಪರ್ಕಿಸುವ ರಸ್ತೆಗೆ ಸುಮಾರು 150 ಲಕ್ಷ ರೂಪಾಯಿ ಹಣ ವ್ಯಯ ಮಾಡಲಾಗಿದ್ದು ಸುಸಜ್ಜಿತವಾದಂತಹ ಸಿಮೆಂಟ್ ರಸ್ತೆ ನಿರ್ಮಿಸಲಾಗಿದೆ. ಗ್ರಾಮದಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಪ್ರಭಾವಿ ವ್ಯಕ್ತಿಯೊಬ್ಬ ಮಣ್ಣು ಕೊರೆದು ಅಕ್ರಮ ಒತ್ತುವರಿ ಮಾಡಿದ್ದಾನೆ. ರಸ್ತೆಯ ಪಕ್ಕದಲ್ಲೇ ಸುಮಾರು 50 ರಿಂದ 60 ಅಡಿ ಆಳದಲ್ಲಿರುವಂತಹ ಖಾಸಗಿ ವ್ಯಕ್ತಿ ಅಡಿಕೆ ತೋಟ ಅಕ್ರಮ ಒತ್ತುವರಿಯಿಂದ ಸಿಮೆಂಟ್ ರಸ್ತೆ ಮತ್ತು ಕಾಲು ಸಂಕ ಕುಸಿದು ಹೋಗುವ ಹಂತ ತಲುಪಿದೆ. ಇದನ್ನ ಪ್ರಶ್ನೆ ಮಾಡೋದಕ್ಕೆ ಹೋದ ಗ್ರಾಮಸ್ಥರ ಮೇಲೆ ಸುಮಾರು 10 ಕೇಸ್ ಹಾಕಿಸಿದ್ದಾನೆ. ಸರ್, ಇದೇ ರಸ್ತೆ ಒಂದ್ಸರಿ ಕಾಮಗಾರಿಗೆ ಇಡಬೇಕಂದ್ರೆ ರಸ್ತೆನ ಮಾಡಬಾರ್ದು ಅಂತೇಳಿ ಅಬ್ಜೆಕ್ಷನ್ ಇತ್ತು. ಅವಾಗ ರಸ್ತೆ ನಾವು ಊನರೆಲ್ಲ ಸರಿ ಇಲ್ಲಿ ರಸ್ತೆ ನಾವು ಮಾಡಬೇಕು ಅಂತ ಮಾಡಿ ಮೇಲೆ ಸ್ವಲ್ಪ ಗ್ರ್ಯಾಂಟ್ ಇಟ್ಕೊಟ್ಟು ಈಗ ಇದೇ ರಸ್ತೆಗಾಗಿ ಹೆಚ್ಚು ಕಮ್ಮಿ 25 ಜನ ಈ ರಸ್ತೆ ಉಳಿಸ್ಬೇಕು ಗಲಾಟೆ ಆದಾಗ 25 ಜನ ವಯಸ್ಸಾದ ಅಜ್ಜ ಅಜ್ಜಿ ಮದುವೆಯಾದಂಥ ಹೆಣ್ಮಕ್ಳೆಲ್ಲ ಮೇಲೆ ನಾವು ಪೊಲೀಸ್ ಹೋಗಿ ಮತ್ತೊಂದು ಗಲಾಟೆ ಆಯಿತು. ಮನೆ ವಿಷಯದಲ್ಲಿ ಏನು ಹೋಗ್ತಾ ಇದೆ ಆ ತರ ನಾನು ಇರ್ತೀನಿ ಅಂತ ಹೇಳಿ ಮತ್ತೆ ಪುನಃ ವರ್ಷದಲ್ಲಿ ಬೆಳಗ್ಗೆ ಜಾವ ಟೈಮು ಒಂದು 15 ದಿನ ಬಿಟ್ಟು ಮಣ್ಣು ತೆಗೆದು ಕೆಲಸ ಮಾಡ್ತಿದ್ದಾನೆ. ಎಲ್ಲಿ ಮಣ್ಣು ತೆಗಿತಾರೆ? ಮಣ್ಣು ರಸ್ತೆ ಪಕ್ಕದಲ್ಲಿ ಒಂದು ಟೈಮು ಸ್ವಲ್ಪ ಎಲ್ಲಿ ಮುಂದೆ ಮಣ್ಣಿದೆ ಹೊತ್ತಡಿ ಜಾಗ ಹತ್ರ ಬಂದ್ ಆಗೈತಿ. ಮನೆಗೆ ಹೋಗಲು ರಾತ್ರಿ ಮುನ್ಗಾಕು ಹೆದರಿಕೆ ಮನೆ ಜರ್ ಬರ್ತಿತ್ತೋ ರಾತ್ರಿ ಹೋಯ್ತೋ ಹೋಗಲು ಹೋಯ್ತಾನ ಹೆದರಿಕೆ. ಮನೇಲಿ ಮುನ್ಗಾಕು ಆಗಲ್ಲ ನಮ್ಮ ಹತ್ರ. ಅದಕ್ಕೋಸ್ಕರ ಈಗ ರಾಜಮೂರ್ತಿ ಅನ್ನೋದು ಹೋಗಲು ಅನ್ನಲ್ಲ ರಾತ್ರಿ ಅನ್ನಲ್ಲ JCB ತಂದು ಮೊಲ್ಟ್ ಹೊಡಿಸಿ ಮನೆ ಜರ್ದು ಬೀಳಕ್ ಆಗೈತಿ. ನಮಗೆಲ್ಲ ಇಲಾಖೆವರೆಗೂ ಕೊಟ್ಟಿದೀವಿ. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಯಾರನ್ನಾರು ನಮಗೇನು ಅನುಮತಿ ಸಿಗ್ತಾ ಇಲ್ಲ. ಬರ್ತೀವಿ ಮಾಡ್ತೀವಿ ಅಂತ ಇದಾರೆ. ಆದ್ರೆ ನಾವೀಗ ಲಾಸ್ಟ್ ಮೂಮೆಂಟು ಇನ್ನು ಅವ್ರ ಹೆಸರು ಬರ್ದಿಟ್ಟು ಮನೆ ಈ ವರ್ಷ ಮಳೆಗಾಲಕ್ಕಂತೂ ಜರ್ದು ಬಿದ್ದೋಯ್ತಿ. ಅವ್ರ ಹೆಸರು ಬರ್ದಿಟ್ಟು ನಾವು ಆತ್ಮಹತ್ಯೆ ಮಾಡ್ಕೋತೀವಿ. ನಮ್ಗೆ ಎಲ್ಲರೂ ನ್ಯಾಯ ಕೊಡ್ತೀವಿ ಅನ್ನೋದು ಬಿಟ್ರೆ ಯಾರು ಇಲ್ಲಿ ಇಷ್ಟೊಳಗೆ ಬಂದು ಕೊಡ್ಲ. ನಮ್ಗೆ ಈ ವರ್ಷ ಆಗಲ್ಲ ಅಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೋತೀವಿ. ಮನೆ ಅಂತೂ ಹೋಗೋದೇ ಈ ವರ್ಷ ಉಳಿಯಲ್ಲ. ಅವು ಒಬ್ಬನಿಗೋಸ್ಕರ ಇಡೀ ಊರ್ನ ಎದುರಿಸ್ಕೊಂಡಿದ್ದಾರೆ. ಅದು ಯಾರು ಇದ್ದಾಗ ಬರಲ್ಲ, ಯಾರು ಇಲ್ಲದೆ ಇದ್ದಾಗ ರಾತ್ರಿ 2 ಗಂಟೆ 3 ಗಂಟೆ ರಾತ್ರಿ ಬಂದು JCB ತಂದು ಮಲ್ಟ್ ಹೊಡೆಯೋದು. ಅದು ಮನೆ ಹತ್ರ ಬಂದಾಗಿದ್ದೀಗ 10 ಅಡಿ ಜಾಗ ಇಲ್ಲ ಮನೆ ಜರ್ದು ಬೀಳಕ್ಕೆ. ನಮ್ಮನ್ನ ಇಷ್ಟು ಎದುರಿಸಿ ಬೆದರಿಸಿ ಮಗ ಲಾಯರು ಮಗನಾರು ಹೇಳ್ಬೋದು ಲಾಯರು ಇಲ್ಲ ನಮ್ಮಪ್ಪ ಮಾಡೋದೇ ಸರಿ, ನೀವು ಮಾಡಿದಕ್ಕೆ ಊರಾಗ್ನವ್ರು ತಪ್ಪು ಮಾಡಿದಕ್ಕೆ ನಮ್ಮಪ್ಪ ನನ್ನ ಅಪ್ಪ ಮಾಡೋದು ಸರಿ ಅಂತ ಮಗ ಹೇಳ್ತಾನೆ ಲಾಯರ್. ಅದನ್ನು ಏನ್ ತಪ್ಪು ಮಾಡಿದಾರೆ ಊರವರು ಅಂತ ನಾವು ಕೇಳಿ. ಪ್ರವೀಣ್ ಯಲ್ಲದ ಕೋಣೆ ಅಂತ ಹೊಸನಗರ ತಾಲೂಕು ಬರುತ್ತಿದ್ವು. ಇದು ಸಾರ್ವಜನಿಕ ಓಡಾಡಕ್ಕೆ ರೋಡ್ ಮಾಡಿರೋದು. 1,50,00,000 ಹಾಕಿದ್ದಾರೆ ಅಮೌಂಟ್ ಇದಕ್ಕೆ MLA ಸಾಹೇಬ್ರು. ಇದನ್ನ ಈಗ ವೈಯಕ್ತಿಕವಾಗಿ ಈ ರೋಡನ್ನ ಜರಿಸ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಇದನ್ನ ಅಲ್ಲಿ ತನಕ ಇದ್ದಿರೋ ರೋಡನ್ನ ರಾತ್ರಿ 2 ಗಂಟೆ ಮೇಲೆ JCB ತಗೊಬಂದು ಜರಿಸ್ತಿದ್ದಾರೆ. ನಾವು ಲಾಯರ್ ಅದೀವಿ, ನಿಮ್ಮ ಮೇಲೆ ಕೇಸ್ ಮಾಡ್ತೀವಿ ಹಾಗೆ ಹೀಗೆ ಅಂತ ಊರಿಗೆ ಧಮಕಿ ಹಾಕೊಂಡು ಈ ತರ ರಾತ್ರಿಗೆ ಬಂದು ಕೆಲಸ ಮಾಡಿದ್ರೆ ಯಾರು ಬಂದು ಮಾಡ್ತಾರೆ? ನಾಳೆ ದಿವಸ ಅಲ್ಲಿ ಮಕ್ಕಳು ಗರ್ಭಿಣಿಯರು ಎಲ್ಲರೂ ಹೋದರೆ ಒಂದು ಆಂಬುಲೆನ್ಸ್ ಹೋಗ್ಬೇಕು ಅಂತಂದ್ರೆ ಈ ರಸ್ತೆಲಿ ಹೋಗಂಗಿಲ್ಲ. ಆಲ್ರೆಡಿ 4 ಅಡಿ ಒಳಗೋಗಿದೆ. ಇನ್ನು 1 ಅಡಿ ಹೋಯ್ತು ಅಂತಂದ್ರೆ ರಸ್ತೆ ಸಂಪರ್ಕ ಕಟ್ ಆಗುತ್ತೆ. 60 ಮನೆಗೆ ಏನು ಉತ್ತರ ಕೊಡೋದು ನಾವು?